ಸಡನ್ ಬ್ರೆತ್ಲೆಸ್ನೆಸ್ ಆರ್ ವೆರಿ ಸಿವಿಯರ್ ಬ್ರೆತ್ಲೆಸ್ನೆಸ್ ಇನ್ ಪ್ರೆಗ್ನೆನ್ಸಿ ಈಸ್ ರೇರ್, ಬಟ್ ದೆನ್ ಇಟ್ ಕ್ಯಾನ್ ಬಿ ವೆರಿ ಡೇಂಜರಸ್ ಆಲ್ಸೋ. ಸೊ ನಿಮಗೆ ಡ್ಯೂರಿಂಗ್ ಲಾಸ್ಟ್ 3 months ಆಫ್ ಪ್ರೆಗ್ನೆನ್ಸಿ ಆರ್ ಎನಿ ಟೈಮ್ ಆಫ್ ಪ್ರೆಗ್ನೆನ್ಸಿ ನಿಮಗೆ ಆಸ್ತಮಾ ಇಲ್ಲದೇ ಇರಲಿ, ಸಿಕ್ಕಾಪಟ್ಟೆ ಬ್ರೀತಿಂಗ್ ಡಿಫಿಕಲ್ಟಿ ಆದರೆ ತಕ್ಷಣ ಬರಬೇಕು. ಯಾಕೆಂದರೆ ವೆರಿ ರೇರ್ಲಿ ಹಾರ್ಟ್ ಕಂಡೀಷನ್ಸ್ ಇರ್ತವೆ. ಅಕ್ಯೂಟ್ ಪಲ್ಮನರಿ ಎಡಿಮಾ ಅಂತ ಹೇಳ್ತೀವಿ, ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ. ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಗೊತ್ತೇ ಆಗಲ್ಲ. ಅಂಥವ್ರಿಗೆ ಕೂಡ ಈ ಥರ ಸಡನ್ನಾಗಿ ಹಾರ್ಟ್ ಫೇಲ್ಯೂರ್ ಆಗಿ ಆ ಥರ ಆಗ್ಬೋದು. ಏನೂ ಆಗುತ್ತೆ ಅಂತ ಮನೇಲಿ ಇರಬಾರ್ದು. ದಟ್ ಕ್ಯಾನ್ ಬಿ ರಿಸ್ಕಿ ಟು ಲೈಫ್ ಆಲ್ಸೋ. ಓಕೆ. ಆ್ಯಂಡ್ ಜನರಲಿ ಫುಡ್ ವಿಷಯದಲ್ಲಿ ಅಥವಾ ಡೂಸ್ ಆ್ಯಂಡ್ ಡೋಂಟ್ಸ್ ಲೈಕ್ ಡೇ ಇನ್ ಆ್ಯಂಡ್ ಡೇ ಔಟ್ ಲೈಫಲ್ಲಿ ಪ್ರೆಗ್ನೆಂಟ್ ವಿಮೆನ್ಗೆ ವಿತ್ ಆಸ್ತಮಾ ನೀವೇನಾದರೂ ಸಜೆಸ್ಟ್ ಮಾಡೋದಿದ್ರೆ? ಖಂಡಿತ. ಇಫ್ ಯು ನೋ ದಟ್ ಯು ಹ್ಯಾವ್ ಆಸ್ತಮಾ, ನಿನಗೆ ಗೊತ್ತಿರುತ್ತೆ ಟ್ರಿಗರ್ಸ್ ಏನು ಅಂತಂದರೆ, ಒಂದ್ಸರಿ ಅರ್ಲಿ ಮಾರ್ನಿಂಗ್ ವಾಕಿಂಗ್ ಹೋದೆ ಆಸ್ತಮಾ ಬಂತು, ಇಲ್ಲ ಸ್ಮೋಕ್ ಮಾಡಿದ್ವಿ ಅದಕ್ಕೆ ಆಸ್ತಮಾ ಬಂತು, ಇಲ್ಲ ಫ್ರಿಜ್ಜಿಂದ ಏನೋ ತುಂಬ ತಣ್ಣಗಿರೋದು ಏನಾರು ಕುಡಿದೆ, ಇಲ್ಲ ಕ್ರೌಡಲ್ಲಿ ಮೂವ್ ಮಾಡಿದೆ. ಸೊ ಆ ಥರ ಯು ವುಡ್ ಹ್ಯಾವ್ ಅಂಡರ್ಸ್ಟುಡ್ ಆರ್ ಐಡೆಂಟಿಫೈಡ್ ಯುವರ್ ಟ್ರಿಗರ್ಸ್ ಫಾರ್ ಆಸ್ತಮಾ. ಅದನ್ನೆಲ್ಲ ನೀನು ಅವಾಯ್ಡ್ ಮಾಡಬೇಕಾಗುತ್ತೆ. ಅಂದರೆ ತುಂಬ ಚಳಿನಲ್ಲಿ ತಿರುಗಾಡೋದು, ಮತ್ತು ತುಂಬ ಮೆಟ್ಲು ಹತ್ತೋದು, ಅಪ್ ಹಿಲ್ನಲ್ಲಿ ವಾಕ್ ಮಾಡೋದು, ಆಮೇಲೆ ಸ್ಮೋಕ್ ಮಾಡೋದು, ಮತ್ತು ತುಂಬ ಹೊಗೆ ಇರೋ ಅಂಥ ಜಾಗ, ಕೆಲವರು ಅಡುಗೆ ಮನೇಲಿ ತುಂಬ ಘಾಟಿರೋ ಹೊಗೆ ಹಾಕ್ತಾರೆ, ಅಂಥದ್ದೆಲ್ಲ ನಿಮಗೆ ಗೊತ್ತಿರೋ ನೋನ್ ಟ್ರಿಗರ್ಸ್ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಯಾವಾಗಲೂ ಒಂದು ವಾರ್ಮ್ ಆಗಿರೋ ಬಟ್ಟೆ ಹಾಕೋಬೇಕು, ಮತ್ತು ವಾರ್ಮ್ ಆಗಿರೋ ಲಿಕ್ವಿಡ್ಸ್ ತೊಗೋಬೇಕು. ಈ ಥರ ಸ್ಮೋಕ್ಗೆ ಎಕ್ಸ್ಪೋಸ್ ಆಗಬಾರ್ದು. ಈ ಥರ ಆದರೆ ನಿಮಗಿರೋ ಆಸ್ತಮಾ ಸುಮಾರು ಮಟ್ಟಿಗೆ ಕಂಟ್ರೋಲಲ್ಲಿರುತ್ತೆ ಮತ್ತು ಎಕ್ಸಾಜರ್ಬೇಟ್ ಆಗೋದಿಲ್ಲ.